MP ಟಿಕೆಟು ದಕ್ಕಿಸ್ಕೊಳ್ಳೋ ಅಂಥ ಯೋಗ್ಯತೆ ನಿಮಗಿರಲಿಲ್ಲ. ಇವತ್ತು ಪ್ರದೀಪ್ ಈಶ್ವರ್ ಅವರು ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿ ಆಗ್ತಾ ಇದ್ದಾರೆ. ಅಮ್ಮ ಆಂಬುಲೆನ್ಸ್ ಬಗ್ಗೆ ನೀವು ತೆಗಳ್ತೀರಂದರೆ ನಿಮ್ಮ ಯೋಗ್ಯತೆ ಏನು ಅಂತ. ಕಾಡುಗೋಡಿಯಲ್ಲಿ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ನಿಂತು ನಿಮ್ಮ ಬಗ್ಗೆ ಕೇಳಿದ್ರೆ ಜನ ಯಾವ ರೀತಿ ನಿಮ್ಮನ್ನು ಕ್ಯಾಕರ್ ಸುಗಿತಾರೆ ಅಂಥೇಳಿ ಮಾನ ಮರ್ಯಾದೆ ಇಲ್ಲ ಅವ್ರಿಗೆ. ಸರ್, ಮನುಷ್ಯ ಈ ಭೂಮಿ ಮೇಲೆ ಬಂದ ಮೇಲೆ ಒಬ್ಬ ಮನುಷ್ಯನಿಗೆ ಮಾನ ಮರ್ಯಾದೆ ಅನ್ನೋದು ಅತಿ ಮುಖ್ಯವಾಗಿರುತ್ತೆ. ಅಂಥ ಮಾನ ಮರ್ಯಾದೆ ಇಲ್ದಿರ ಹುಟ್ಟಿರೋವಂಥ ಕೂಸೆ ಈ ಕೋಲಾರದ ಮಾಜಿ ಸಂಸದ ಮುನಿಸ್ವಾಮಿ ಅವರು. ಇವತ್ತು ಆಂಬುಲೆನ್ಸ್ ಬಗ್ಗೆ ಅವರು ಅಷ್ಟೊಂದು ಕೀಳಾಗಿ ಮಾತಾಡ್ತಾರಂದರೆ ನಿಜವಾಗ್ಲೂ ಅವರಿಗೆ ಮಾನ ಮರ್ಯಾದೆ ಇಲ್ಲ ಅವ್ರಿಗೆ. ಅವರು ಒಂದು ಬಾರಿ ಕಾರ್ಪೊರೇಟರ್ ಆಗಿದ್ದಾರೆ, ಒಂದು ಬಾರಿ ಸಂಸದರಾಗಿದ್ದರು. ಕಾಲಘಟ್ಟದಲ್ಲಿ ಅವ್ರ ಯೋಗ್ಯತೆ ಏನು ಅಂತ ತಿಳ್ಕೊಂಡು ಇವತ್ತು BJP ಪಕ್ಷದಲ್ಲಿ ಮತ್ತೊಮ್ಮೆ ಅವ್ರಿಗೆ ಅವಕಾಶ ಕೊಟ್ಟರೆ ಜನರ ಆಶೀರ್ವಾದ ಅವ್ರ ಮೇಲೆ ಇಲ್ಲ ಅಂಥೇಳಿ ಇವತ್ತು ಸ್ವಪಕ್ಷದವರೇ ಉಗಿದು ಅವ್ರನ್ನ ದೂರ ಇಟ್ಟಿದ್ದಾರೆ. ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಏನೋ ಮಾತಾಡಿದ್ರೆ ಸ್ವಲ್ಪ ಹೈಪ್ ಕ್ರಿಯೇಟ್ ಆಗುತ್ತೆ, ನನ್ನ ಕ್ರೇಜು ಪುಷಪ್ ಆಗುತ್ತೆ ಅಂಥೇಳಿ ಇವತ್ತು ಅವ್ರು ಮಾತಾಡೋಕ್ಕೆ ಹೊರಟಿದ್ದಾರೆ. ನಿಜವಾಗ್ಲೂ ಅವರಿಗೆ ಶೋಭೆ ತರುವಂಥದ್ದಲ್ಲ. ಅವರೊಬ್ಬ ದಲಿತ ನಾಯಕನಾಗಿ ಇವತ್ತು ಮಾನ್ಯ ಪ್ರದೀಪ್ ಈಶ್ವರ್ ಅವರು ಪ್ರತಿ ಹಳ್ಳಿಗೂ ಹೋಗಿ ಅತಿ ಮುಖ್ಯವಾಗಿ ಇವತ್ತು ದಲಿತ ಕಾಲೋನಿಗಳಲ್ಲಿ ಏನೇ ಸಮಸ್ಯೆಗಳಿದ್ದರೂ ಸಹ ಇವತ್ತು ಪರಿಹಾರ ಮಾಡ್ತಾಯಿದ್ದಾರೆ. ಆಂಬುಲೆನ್ಸ್ ಮೇಲೆ ಹಾಕಿರೋ ಒಂದು ಫೋಟೋಗಳನ್ನು ಕಾಮೆಂಟ್ ಮಾಡ್ತಾರಂದರೆ ಅವ್ರಿಗೇನು ಮಾನ ಮರ್ಯಾದೆಯಾ ಸರ್? ಇವತ್ತು ದಿವಸ ನಾವು ಅರ್ಥ ಮಾಡಬೇಕು. ನೋಡಿ, ಇವರು ಬಂದು ಅಲ್ಪಸಂಖ್ಯಾತರು, ಇವರು ಬಂದು ದಲಿತರ ಮನೆಯಲ್ಲಿ ಕೂತ್ಕೊಂಡು ಇವತ್ತು ಖುದ್ದು ಹೋಗಿ ಅವ್ರ ಸಮಸ್ಯೆಗಳನ್ನು ಕೇಳ್ತಾ ಇದ್ದಾರೆ. ಇವತ್ತು ಮಾನ್ಯ ಶಾಸಕರು ಅದನ್ನು ಬೆಂಬಲ ಮಾಡಿ. ನಿಮಗೆ ಮತ್ತೊಮ್ಮೆ MP ಟಿಕೆಟು ದಕ್ಕಿಸ್ಕೊಳ್ಳೋ ಅಂಥ ಯೋಗ್ಯತೆ ನಿಮಗಿರಲಿಲ್ಲ. ಯಾಕಿರಲಿಲ್ಲ? ನಿಮ್ಮ ನಡತೆ, ನಿಮ್ಮ ನಡುವಳಿ, ಆ ಕ್ಷೇತ್ರದಲ್ಲಿ ನಿಮ್ಮ ಜನವಿರೋಧಿ ಅಲೆ, ಅದಕ್ಕಾಗಿ ಕ್ಯಾಕಿರಿಸಿ ಉಗಿದು ನಿಮ್ಮನ್ನು ಮುಖದ ಮೇಲೆ ದೂರ ಇಟ್ಟಿದ್ದಾರೆ. ಇವತ್ತು JDSಗೆ ಬಿಟ್ಕೊಡೋ ಪರಿಸ್ಥಿತಿ ಬಂತು ಏನೋ ಕೋಲಾರ ಕ್ಷೇತ್ರದಲ್ಲಿ. ಇವತ್ತು ನೋಡ್ತಾ ಇದ್ದೀವಿ ನಾವು, ಪ್ರತಿ ಹಳ್ಳಿಗೂ ಹೋಗಿ ನೆಲದ ಮೇಲೆ ಕೂತ್ಕೊಂಡು ಜನರ ಸಮಸ್ಯೆಗಳನ್ನು ಕೇಳಿಕೊಂಡು ತಕ್ಷಣ ಅಲ್ಲೇ ಅಧಿಕಾರಿಗಳ ಜೊತೆ ಮಾತನಾಡಿ ಆ ಜನರ ಸಮಸ್ಯೆಗಳನ್ನು ಇವತ್ತು ಪರಿಹಾರ ಮಾಡ್ತಾಯಿದ್ದಾರೆ. ಮತ್ತು ಏನೋ ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಬೇರೆ ರೀತಿಯಂಥ ಒಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಶಾಸಕರ ಬಗ್ಗೆ. ನಿಮ್ಮ ಯೋಗ್ಯತೆ ಏನು? ಊಡಿಯಲ್ಲಿ ಏನು ನೀವು ಕಾರ್ಪೊರೇಟರ್ ಆಗಿದ್ದಿರಿ ಕ್ಷೇತ್ರದಲ್ಲಿ, ಅಲ್ಲಿ ಹೋಗಿ ಕೇಳಿದ್ರೆ ನೀವು ಯಾವ ರೀತಿ ಬೆಳೆದು ಬಂದ್ರಿ ಅಂಥೇಳಿ ಇಂಚಿಂಚು ಬಿಚ್ಚಿಡಬೇಕಾಗುತ್ತೆ ನಿಮ್ಮ ಬಗ್ಗೆ. ಕಾಡುಗೋಡಿಯಲ್ಲಿ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ನಿಂತು ನಿಮ್ಮ ಬಗ್ಗೆ ಕೇಳಿದ್ರೆ ಜನ ಯಾವ ರೀತಿ ನಿಮ್ಮನ್ನು ಕ್ಯಾಕರ್ ಸುಗಿತಾರೆ ಅಂಥೇಳಿ ಕಾಡುಗೋಡಿಗೆ ಹೋಗಿ ಕೇಳಿದ್ರೆ ಇವತ್ತು ಆ ಕ್ಷೇತ್ರದಲ್ಲಿ ನೀವು ಕಾರ್ಪೊರೇಟರ್ ಆಗಿದ್ದಾರಲ್ಲ, ನಿಮ್ಮ ಬಗ್ಗೆ ಗೊತ್ತಾಗುತ್ತೆ. ಇಡೀ ಕೋಲಾರದ ಕ್ಷೇತ್ರ ಜನ, ಇಡೀ ಚಿಕ್ಕಬಳ್ಳಾಪುರದ ಕ್ಷೇತ್ರದ ಜನ ಅವ್ರ ಬಗ್ಗೆ ತಿಳ್ಕೊಳ್ಳಿ. ಇದೇ ಸಂಸದರು ಇವತ್ತು ಏನು ಚಿಕ್ಕಬಳ್ಳಾಪುರ ಸಂಸದರಾಗಿದ್ದಾರೆ. ನೀವು ಅಲ್ಲಿ ಏನು ಚುನಾವಣೆಗೆ ನಿಂತಿದ್ದ ಸಂದರ್ಭದಲ್ಲಿ ಮಾಲೂರಲ್ಲಿ ಒಂದು ಬಹಿರಂಗ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಯಾವ ರೀತಿ ಪದಗಳನ್ನು ಬಳಕೆ ಮಾಡಿದ್ದಾರೆ ಅಂಥೇಳಿ ನೀವು ಒಂದು ಸಾರಿ ಹಿಂದೆ ಹೋಗಿ ಇಡೀ ರಾಜ್ಯ ಮಟ್ಟದ ನ್ಯೂಸ್ ಆಗಿತ್ತು. ಅದೇನೋ ಮಚ್ಚು ಗಿಚ್ಚು ಅಂತೆಲ್ಲ ಬಳಕೆ ಮಾಡಿದ್ದಾರೆ. ಅಂದರೆ ಇವ್ರನ್ನ ಬೇರೆ ಮಚ್ಚೆಲ್ಲ ಹಿಡ್ಕೊಂಡು ಓಡಾಡಿ ಇವರೇನೇನು ಘಟನೆಗಳು ನಡೆದಿದ್ದಾವೆ ಆ ಭಾಗದಲ್ಲಿ ಅಂಥೇಳಿ ಅವತ್ತು ನ್ಯೂಸ್ ಇಂಚಿಂಚಾಗಿ ಇವಾಗ ನಿಮ್ಮ ಪಕ್ಷದಲ್ಲಿ ಸಂಸದರಾಗಿದ್ದಾರೆ. ಅವ್ರನ್ನೇ ಕೇಳಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ಈ ಚಿಕ್ಕಬಳ್ಳಾಪುರಕ್ಕೆ ಬಂದು ನಮ್ಮ ಶಾಸಕರ ಬಗ್ಗೆ ಮಾತಾಡೋದ್ರಿಂದ ನೀವು ಇಲ್ಲಿನ ಸಂಸದರನ್ನು ಸಮರ್ಥನೆ ಮಾಡಿಕೊಳ್ಳೋ ಒಂದು ಬರದಲ್ಲಿ ಬೇರೆ ರೀತಿ ವ್ಯಾಖ್ಯಾನ ಮಾಡೋದ್ರಿಂದ ಇವತ್ತು ನಿಮ್ಮ ಸಂಸದರನ್ನು ನೀವು ಕೇಳಿದ್ರೆ ನಿಮ್ಮ ಹಿಸ್ಟ್ರಿಯನ್ನು ಅವ್ರು ಇಂಚಿಂಚಾಗಿ ಬಿಚ್ಚಿಟ್ರು. ಒಂದು ದಿವಸ ನಮ್ಮ KH ಮುನಿಯಪ್ಪನವ್ರು ಏನು ಚುನಾವಣೆಯಲ್ಲಿ ನಿಂತಿದ್ರು ಆ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಇಂಚಿಂಚು ಬಿಟ್ಟಿದ್ದಾರೆ. ಬೇಕಾದರೆ ನಿಮ್ಮ ವೀಡಿಯೋಗಳು ಕಳಿಸ್ಕೊಡ್ತೀವಿ, ಮಾನ್ಯ ಮುನಿಸ್ವಾಮಿ ಅವರು ನೋಡ್ಕೊಳ್ಳಿ. ನಾನು ಹೇಳೋದು ಇಷ್ಟ ಸರ್, ಒಬ್ಬ ಮನುಷ್ಯನಿಗೆ ಮಾನ ಮರ್ಯಾದೆ ಇರುತ್ತೆ. ಒಬ್ಬ ಬಡ ಕುಟುಂಬದಲ್ಲಿ ಜನಿಸಿ ಇವತ್ತು ಶಾಸಕರಾಗಿ ಜನರ ಸೇವೆ ಮಾಡ್ತಾ ಇದ್ದಾರೆ. ನಿಮಗೆ ಯೋಗ್ಯತೆ ಇದ್ದರೆ, ಒಬ್ಬ ಮಾಜಿ ಸಂಸದನಾಗಿ ನಿಮಗೆ ಘನತೆ ಗೌರವ ಇದ್ದರೆ ಅದನ್ನು ಪ್ರೋತ್ಸಾಹ ಮಾಡಿ. ಅಮ್ಮ ಆಂಬುಲೆನ್ಸ್ ಬಗ್ಗೆ ನೀವು ತೆಗಳ್ತೀರಂದರೆ ನಿಮ್ಮ ಯೋಗ್ಯತೆ ಏನು ಅಂತ ನಿಜವಾಗ್ಲೂ ಇವತ್ತು ನಾವು ಅರಿವು ಮಾಡ್ಕೋಬೇಕು ಅವ್ರ ಯೋಗ್ಯತೆ ಏನು ಅಂತ. ಸರ್, ಅವ್ರಿಗೆ ಶಾಸಕರ ಏಳಿಗೆ ಬಗ್ಗೆ, ಅವ್ರು ಏನು ಅಭಿವೃದ್ಧಿ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳೋ ಅಷ್ಟು ಪರಿಜ್ಞಾನ ಕೂಡ ಅವ್ರಿಗಿಲ್ಲ. ಆ ಜ್ಞಾನವೂ ಅವ್ರಿಗೆ ಬೇಕಾಗಿಲ್ಲ.
ಅವ್ರಿಗೇನು ಇವಾಗ ಏನೋ ಮಾರದೇ ಇರೋ ನಾಣ್ಯ ಅಂತಾರಲ್ಲ, ಒಂದು ಕಾಯಿನ್ನ ಈ ಕಾಯಿನ್ ಬಜಾರಲ್ಲಿ ಎತ್ಕೊಂಡೋದ್ರೆ ಇದು ಚಲಾವಣೆ ಇಲ್ಲ ಅಂತೇಳಿ ಹೇಳ್ತಾರೆ. ಆ ರೀತಿ ಇವತ್ತು ಚಲಾವಣೆ ಇಲ್ಲ ಮುನ್ಸ್ವಾಮಿ ಅವರು. ಇವತ್ತು ಪ್ರದೀಪ್ ಈಶ್ವರ್ ಅವರು ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿ ಆಗ್ತಾಯಿದ್ದಾರೆ. ಏನು, ಜನರಿಗೆ ಯಾವ ರೀತಿ ಸೇವೆ ಮಾಡಬೇಕು ಅಂತೇಳಿ. ಇವ್ರ ಬಗ್ಗೆ ಮಾತಾಡಿದ್ರೆ ಆಟೋಮೆಟಿಕ್ಲಿ ಆ ಮೀಡಿಯಾದವ್ರು ಕವರ್ ಮಾಡ್ತಾರೆ. ಪ್ರದೀಪ್ ಈಶ್ವರಲ್ಲಿ ಮಾತಾಡಿದ್ರೆ ಇಡೀ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಅಂಥೇಳಿ. ನಾನು ಇವತ್ತು ಒಬ್ಬ BJP ಲೀಡ್ರಾಗಿದ್ದೀನಿ ಅಂತೇಳಿ ಗುರುತಿಸ್ಕೊಳ್ಳೋದಕ್ಕೆ ಇವತ್ತು ದಿವಸ ಮುನ್ಸ್ವಾಮಿ ಅವರು ಇಷ್ಟೊಂದು ಪಡಿಪಾಟ್ಲು ಮಾಡ್ತಾಯಿದ್ದಾರೆ. ಈಗಾಗಲೇ ಇಡೀ ರಾಜ್ಯದಲ್ಲಿ ಅವರು ನೆಗ್ಪಾಟ್ಲಾಗಿದ್ದಾರೆ. BJP ಪಕ್ಷದಲ್ಲಿ ಎಲ್ಲೂ ಇಲ್ದಿರ ಆಗಿಬಿಟ್ಟಿದ್ದಾರೆ. ನಿಮ್ಮ ಯೋಗ್ಯತೆಗೆ ಬೇರೆ ಯಾವುದಾದ್ರೂ ಒಂದು ಹುದ್ದೆ ದಕ್ಸ್ಕೊಳ್ಳೋ ಅಷ್ಟು ಯೋಗ್ಯತೆಯೂ ನಿಮಗಿಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಶಾಸಕರ ಬಗ್ಗೆ ಇದೇ ಕೊನೆ ನಿಮಗೆ. ಇದು ಎಚ್ಚರಿಕೆ ಆದರೂ ತಿಳ್ಕೊಳ್ಳಿ, ಏನಾದರೂ ತಿಳ್ಕೊಳ್ಳಿ. ಮಾತಾಡಿದ್ರೆ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಬರಬೇಕಾದ್ರೆ ನಿಮ್ಮನ್ನು ಚಿಕ್ಕಬಳ್ಳಾಪುರ ಬಾರ್ಡ್ರನಲ್ಲೇ ಗೇರವಾಗ್ತೀವಿ. ನಿಮ್ಮ ಯೋಗ್ಯತೆ ಎಷ್ಟೋ ಅಷ್ಟು ಮಾತಾಡಿ. ಒಂದು ದಿವಸ ಏನಾದರೂ ಹೋಗ್ರಿ ಜನರ ಕಷ್ಟಗಳು ಕೇಳಿದಾರೇನ್ರಿ? ಯಾವತ್ತಾದ್ರೂ ನೀವು MP ಆದಾಗ ಇವ್ರು ಯೋಗ್ಯತೆ ಹೋಗಿ ಕೋಲಾರ ಕ್ಲಾಕ್ ಟವರಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ಹೋಗ್ತಾರೆ. ಇವರು ಜನರ ಸೇವೆ ಬೇಕಾಗಿಲ್ಲ ಇವರಿಗೆ. ಧರ್ಮಗಳ ಮಧ್ಯೆ ಒಡಕು ಸೃಷ್ಟಿಸಿ ಮತ್ತೆ B.Pharm ಹೊಡಿಬೇಕು ಅಂತೇಳಿ ಹೋದರು. ಅಷ್ಟೊತ್ತಿಗೆ ಅವರು ಸರ್ವೆ ರಿಪೋರ್ಟ್ಸಲ್ಲಿ ತರ್ಕೊಂಡು ಇವನು ಯೋಗ್ಯತೆ ಗೆಲ್ಲಲ್ಲ ಅಂಥೇಳಿ ಉಗಿದು JDS ಅವ್ರಿಗೆ ಬಿಟ್ಕೊಟ್ರು. ಇವಾಗ ಎಂತೆಂಥವ್ರಿಗೂ B.Pharm ಕೊಟ್ಟರು, ನಿಮ್ಗೆ ಯಾಕೆ ಕೊಡಲಿಲ್ಲ? ಅದನ್ನು ತಿಳಿಸ್ಬಿಡ್ಲಿ ಸಾಕು. ನಿಮ್ಗೆ ಯಾಕೆ B.Pharm ಕೊಟ್ಟಿಲ್ಲ ಅಂಥೇಳಿ ಜನರ ಮುಂದೆ ಬಹಿರಂಗವಾಗಿ ನಿಮ್ಮ ಪಕ್ಷದವ್ರು ಯಾಕೆ ನಿಮ್ಮ ನಡೆಸ್ಕೊಳ್ಳಿಲ್ಲ ಅಂಥೇಳಿ ಒಂದು ಹೇಳಿಕೆ ಕೊಟ್ಬಿಡಲಿ ಸಾಕು. ಅವ್ರ ಯೋಗ್ಯತೆಗೆ ಮಾತಾಡೋಕ್ಕೆ ಎಲ್ರಿಗೂ ಬರುತ್ತೆ ಬೇರೆ ಪದಗಳನ್ನ. ಬಟ್ ಆದರೆ ನಿಮ್ಮಷ್ಟು ಹೀನಾಯ ಸಂಸ್ಕೃತಿ ಮಟ್ಟಕ್ಕೆ ನಾವು ಇಳಿದು ಮಾತಾಡಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಇವತ್ತು ಶಾಸಕರ ಬೆಂಬಲಿಗರಾಗಿ ಒಂದು ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಶಾಸಕರ ಬಗ್ಗೆ ಎಲ್ಲಾದರೂ ಕೀಳಾಗಿ ಮಾತಾಡಿದ್ರೆ ನಿಜವಾಗ್ಲೂ ನಿಮ್ಮ ಮೇಲೆ ದೂರು ಕೊಡಬೇಕಾಗುತ್ತೆ. ಇವಾಗ ನ್ಯಾಷನಲ್ ಹೈವೇ ಕಿತ್ತೋಗಿದೆ, ಅದ್ರ ಬಗ್ಗೆ ಹೇಳ್ರಿ ಮುನ್ಸ್ವಾಮಿ ಅವರೇ. ಬಂದಿರ್ತೀರಾ, ಕಣ್ಣಿಗೆ ಕಾಣಿಸ್ಲಿಲ್ವಾ? ಕಾರಲ್ಲಿ ಬರ್ತಾ ಇರ್ತೀರಲ್ಲ, ಹಳ್ಳಿಗಳಾಗಿ ಬಿದ್ದೋಗಿದ್ದಾವೆ. ನಿಮ್ಮ ಯೋಗ್ಯತೆಗೆ ಅದನ್ನು ಒಂದು ಪತ್ರ ಬರೀರಿ ಪ್ರಧಾನಿಗಳಿಗೆ, ಸಾರಿಗೆ ಸಚಿವರಿಗೆ. ಅದನ್ನು ಬಿಟ್ಟು ಸಿಲ್ಲಿಯಾಗಿ ಮಾತಾಡೋದು. ಒಬ್ಬ ಮಾಜಿ ಸಂಸದನಾಗಿ ಕಾರ್ಪೊರೇಟ್ರಾಗಿ ಏನು ಮಾತಾಡಬೇಕು ಅಷ್ಟು ಮಾತ್ರ ಮಾತಾಡಿ. ಇದೇ ಕೊನೆ. ನೀವು ಮುಂದೆ ಇದೇ ರೀತಿ ಮಾತಾಡಿದ್ರೆ ನಾವು ಬೇರೆ ರೀತಿಯಲ್ಲೇ ಮಾತಾಡಬೇಕಾಗುತ್ತೆ. ಹುಷಾರು.